ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ ಅಂದರೆ ಎಲ್ರಿಗೂ ಎಷ್ಟು ಧೈರ್ಯ, ಪ್ರೀತಿ. ಅವಳು ಏನಾದರೂ ಸಾಧನೆ ಮಾಡ್ತೀನಿ ಅಂತ ಹೊರಟ್ರೆ ಅವಳು ಹಿಂದೆ ನಿಲ್ಲೋಕೆ ಎಷ್ಟು ಜನ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ರಿಗೂ ಸತ್ಯ ಬೇಕು, ಸತ್ಯ ಬೇಕು, ಸತ್ಯ ಯಶಸ್ಸು ಬೇಕು. ಆದರೆ ನಾವು ಅವಳು ಮನೆಯವರಾಗಿ ಅವಳನ್ನು ಅರ್ಥ ಮಾಡ್ಕೋತಾ ಇಲ್ವಲ್ಲ. ಅವಳ ಆಸೆಗೆ ತಣ್ಣೀರು ಎರಚಿ ಮೂಲೆಯಲ್ಲಿ ಕೂರಿಸ್ತಾ ಇದ್ದೀವಲ್ಲ. ಅಯ್ಯೋ ದೇವ್ರೆ, ಇದು ಯಾವ ಥರ ಸಂದಿಗ್ಧ ಪರಿಸ್ಥಿತಿ ತಂದಿಯಪ್ಪ. ಹೋಗಲ್ವ ಕಣೆ, ಏನಂತ ಮಾತಾಡ್ಲಿ? ಸುಮ್ಮನೆ ಹತ್ರ ಸರಿ. ಇವಾಗ ದೊಡ್ಡಪ್ಪನ ಮೂಡ್ ಹೇಗಿದೆ ಅಂತ ತಿಳ್ಕೊಳ್ಳಿ. ಹೋಗಿ ರಿತು, ವಿಷಯನ ಇಲ್ದಿ ಏನಂತ ಮಾತಾಡ್ಲಿ? ನಂಗೆ ಭಯ ಆಗುತ್ತೆ ಕಣೆ. ಏನು ಒಂದು ಹೇಳಿ ಮ್ಯಾನೇಜ್ ಮಾಡಮ್ಮ. ನೋಡು, ಇವಾಗ ನೀವು ಹೋಗ್ಲಿಲ್ಲ ಅಂದ್ರೆ ಸರಿ ಇರಲ್ಲ. ಸುಮ್ಮನೆ ಹೋದ್ರೆ ಸರಿ. ರಿತು, ನನಗೆ ಹೋಗು. ಏನಮ್ಮ ಊರ್ಮಿಳ? ಅದು ಬಾವ. ಏನು ಹೇಳು? ನಿಮಗೆ ಏನಾದರೂ ಬೇಕಿತ್ತಾ? ನನಗೇನು ಬೇಕಾಗಿದೆ? ಅದನ್ನೇ ಕೇಳೋಣ ಅಂತ ಬಂದೆ. ಏನು ಬೇಡಮ್ಮ. ಸರಿ ಬಾವ. ಬಜ್ಜಿ. ಇಷ್ಟೊತ್ತಿನಲ್ಲಿ ಯಾರಮ್ಮ ಬಜ್ಜಿ ತಿಂತಾರೆ? ಏನಾಗಿದೆ ನಿನಗೆ ಅಂತ? ಹೌದು ಬಾವ, ಹೌದು. ಸರಿ, ಆಯ್ತು. ನಿನಗೇನಾದರೂ ಹೇಳಬೇಕು ಅಂತಿತ್ತಾ? ಏನಿಲ್ಲ ಬಾವ, ಏನೂ ಇಲ್ಲ. ಹೇಳಮ್ಮ, ಸಂಕೋಚ ಯಾಕೆ? ಏನಮ್ಮ ಹೇಳ್ದೆ ನಾನು ನಿನಗೆ? ನೀನೇನು ಮಾಡಿದೆ? ನನಗೆ ಭಯ ಆಗುತ್ತೆ ಕಣೆ. ನಿನ್ನೆ ನಂದು ಏನು ಪ್ರಯೋಜನ ಇಲ್ಲ. ಇರು, ದೊಡ್ಡಪ್ಪನ ಹೇಗೆ ಬುಟ್ಟಿಗೆ ಹಾಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ವೇಟ್ ಆ್ಯಂಡ್ ವಾಚ್. ನಿನ್ನ ನೋಡಲೆಂತೋ, ಮಾತನಾಡಲೆಂತೋ, ಮನಸ್ಸು ಕೇಳಲೆಂತೋ, ಪ್ರೀತಿ ಹೇಳಲೆಂತೋ, ಆಹಾ ಒಂಥರ ಥರ, ಹೇಳಲೊಂಥರ ಥರ, ಕೇಳಲೊಂಥರ ಥರ, ಹೇಳಲೊಂಥರ ಥರ, ಕೇಳಲೊಂಥರ ಥರ. ಅಯ್ಯೋ ಪಾಪ, ಯಾವ ಥರ, ಏನು ಥರ? ಏನಾದರೂ ಮಾತಾಡ್ಬೇಕಾಗಿತ್ತೆ ನಮ್ಮ? ಏನಿಲ್ಲ ದೊಡ್ಡಪ್ಪ. ಮತ್ತೆ ಅದು ಬುಕ್ಕು. ಇದು ಇದು ಹಾಂ, ಬುಕ್ಕು ಅಂತ ಗೊತ್ತಾಗ್ತಾ ಇದೆ, ಹೇಳು. ಏನೋ ಡೌಟ್ ಇತ್ತು, ನೀವು ಬಿಡ್ವಿದ್ರೆ ಕೇಳೋಣ ಅಂತ ಬಂದೆ ಅಷ್ಟೇ. ಅಷ್ಟೇನಾ? ಸರಿ, ಅದೇನು ಕೇಳು. ಯಾವ ಬುಕ್ ಅದು? ಎಕನಾಮಿಕ್ಸ್. ಎಕನಾಮಿಕ್ಸ್? ನೀನು ಸೈನ್ಸ್ ಸ್ಟೂಡೆಂಟ್, ಎಕನಾಮಿಕ್ಸ್ ಓದ್ತಾಳೆ. ಯಾವ ಬುಕ್ಕು ಅನ್ನೋದೇ ಗೊತ್ತಿಲ್ಲ, ಅದರಲ್ಲೂ ಡೌಟ್ ಕೇಳಬೇಕಂತೆ. ಅಯ್ಯೋ, ಸರಿಯಾಗಿ ಸಿಕ್ಕಾಕೊಂಡ್ಲು ಇವಳು. ಏನು ವಿಚಾರ? ಒಬ್ಬೊಬ್ಬರು ನೆಪ ಹುಡ್ಕೊಂಡು ಬರ್ತಿದ್ದೀರಲ್ಲ, ಅದೇನು ಅಂತ ಹೇಳು. ಏನಮ್ಮ ಅದು, ಸರ್ಕಸ್ಸು? ದೊಡ್ಡಪ್ಪ, ಅದಕ್ಕೆ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಅತಿಗೆ ನನ್ನ ಹತ್ರ? ಬನ್ನಿ ಅತ್ಗೆ. ಹೌದೇನಮ್ಮ ಸತ್ಯ? ಹೋಗು, ಹೋಗಿ ಮಾತಾಡು. ಏನಮ್ಮ ಸತ್ಯ, ನಿನ್ನೆ ಕೇಳ್ತಾ ಇರೋದು ಏನು ವಿಷಯ ಹೇಳು.
ನನ್ನ ಹತ್ರ ಮಾತಾಡೋದಕ್ಕೆ ಏನು ಸರ್ಕಸ್ ಮಾಡಬೇಕಾ? ಹೇಳಮ್ಮ ಏನು ಅಂತ. ಇಲ್ಲ ರಾಯ್ರೆ, ಆ ಥರ ಎಲ್ಲ ಏನೂ ಇಲ್ಲ. ಸತ್ಯ, ಯಾಕೇನೂ ಇಲ್ಲ ಅಂತಿದ್ಯಾ? ಏನು ಮಾತಾಡಬೇಕು ಅಂತಿದ್ಯೋ ಅದನ್ನು ಮಾತಾಡು. ಏನೋ ಹೇಳಬೇಕು ಅಂತ ಬಂದು ಇಲ್ಲಿ ಮೌನವಾಗಿ ನಿಂತರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು. ನಿಮ್ಮ ಮನಸ್ಸು ಯಾಕೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಹೇಳು. ಆ ಮನಸ್ಸು ಸದ್ಯಕ್ಕೆ ಸರಿ ಹೋಗಲ್ಲ. ಏನಾಯ್ತು ರಾಯ್ರೆ? ನೀನು ಇಲ್ಲಿಗೆ ನಿನ್ನ ಸಮಸ್ಯೆನ ಹೇಳೋಕೆ ಬಂದಿದೆಯೋ ಇಲ್ಲ ನನ್ನ ಸಮಸ್ಯೆನ ಕೇಳೋಕೆ ಬಂದಿದೆಯೋ? ಅಮ್ಮ, ಯಾಕೋ ದೊಡ್ಡಪ್ಪ ಇವತ್ತು ಗುರ್ರಂತ ಇದ್ದಾರೆ. ಯಾಕೋ ಟೆನ್ಷನ್ ಇರಬೇಕು ಕಣೆ. ನಾವು ನೋಡಿದ್ರೆ ಅಕ್ಕೇನ ಈಗಲೇ ಮಾತಾಡೋಕೆ ಕಳಿಸ್ಬಿಟ್ವಲ್ಲಪ್ಪ. ಪರವಾಗಿಲ್ಲ ಬಿಡು. ಭಾವ ಯಾವಾಗಲೂ ಸತ್ಯನ ಸ್ವಂತ ಮಗಳ ಥರ ನೋಡಿದ್ದಾರೆ. ಅವಳಿಗೆ ಏನು ಹೇಳಿದ್ರು ಅವ್ರು ಕೇಳ್ತಾರೆ. ರಾಯ್ರೆ, ಅದು ನಾನು ಪೊಲೀಸು ಟ್ರೈನಿಂಗ್ ನಿಮ್ಮ ಅತ್ತೆಗೆ ಅದು ಒಪ್ಪಿಗೆ ಇಲ್ಲ ಅಲ್ವಾ? ಅದು ನಿಜ. ಆದರೆ ನೀವ್ಯಾಕೆ ಇದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ನನ್ನ ಹೆಂಡತಿಗೆ ಇಷ್ಟ ಇಲ್ಲ, ಆ ಕಾರಣಕ್ಕೆ. ಇದನ್ನು ನಾನು ಒಪ್ಪಲ್ಲ ರಾಯ್ರೆ. ಎಷ್ಟೋ ಸಲ ಅತ್ತೆ ಇಷ್ಟಪಡದೇ ಇದ್ದಾಗಲೂ ನೀವು ನನ್ನನ್ನು ಬೆಂಬಲಿಸಿದ್ದೀರಾ. ಮಾವ ಆಗಿ ಅಲ್ಲ, ಒಬ್ಬ ತಂದೆ ಆಗಿ ಪ್ರತಿ ಹಂತದಲ್ಲೂ ನೀವು ನನ್ನ ಜೊತೆ ನಿಂತಿದ್ದೀರಾ. ಆದರೆ ಈ ವಿಷಯದಲ್ಲಿ ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಈ ವಿಚಾರದಲ್ಲಿ ನಾನು ಏನು ಮಾತಾಡೋಕ್ಕಾಗಲ್ಲ. ಅದೇ ಯಾಕೆ? ನಾನು ಪೊಲೀಸ್ ಆಗೋದು ನಿಮಗೆ ಯಾಕೆ ಇಷ್ಟ ಇಲ್ಲ? ಕೀರ್ತಿಯ ಜೊತೆಗೆ ಕಂಟಕನು ಬಂದೇ ಬರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಜೀವ ತೆಗೆದುಕೊಳ್ಳುವಷ್ಟು ತೀವ್ರ ಘಟನೆಗಳಾಗಬಹುದು. ಹಾಗಾಗಿ ನಿಮ್ಮ ಎಚ್ಚರದಲ್ಲಿ ನೀವು ಇರೋದು ಒಳ್ಳೆಯದು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರೋಲ್ಲಮ್ಮ ಸತ್ಯ. ನನಗೆ ಉತ್ತರ ತಿಳ್ಕೋಬೇಕು ರಾಯ್ರೆ. ನನ್ನನ್ನು ತುಂಬ ಪ್ರೀತಿಯಿಂದ ಈ ಮನೆಗೆ ಸೊಸೆ ಮಾಡ್ಕೊಂಡು ಕರ್ಕೊಂಡು ಬಂದವ್ರು ನೀವು. ಅತ್ತೆ ಒಪ್ಪದೇ ಇದ್ದಾಗ ನನಗೆ ಒತ್ತಾಸೆ ಆಗಿ ನಿಂತವ್ರು ನೀವು. ಎಷ್ಟೋ ಸಲ ನಾನು ಮಾಡಿದ ಎಡವಟ್ಟುಗಳನ್ನು ಮುಚ್ಚಾಕಿ ಕಾಪಾಡಿದ್ದೀರಾ, ನನ್ನನ್ನು ತಿದ್ದಿದ್ದೀರಾ. ಅಪ್ಪನ ಪ್ರೀತಿ ಹೇಗಿರುತ್ತೆ ಅಂತ ಮತ್ತೆ ತೋರಿಸ್ಕೊಟ್ಟಿದ್ದೀರಾ. ಆದರೆ ನೀವ್ಯಾಕೆ ರಾಯ್ರೆ ನನಗೆ ಸಪೋರ್ಟ್ ಮಾಡ್ತಿಲ್ಲ? ಹೇಳಿದ್ನಲ್ಲ, ನಿಮ್ಮ ಅತ್ತೆಗೆ ನೀನು ಈ ಮನೆ ಸೊಸೆ ಆಗಿರ್ಬೇಕೆ ಹೊರತು ಸಮಾಜ ಸೇವಕಿಯಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.